ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಟೆರಸ್. ಇದು ನನ್ನ ಫಸ್ಟ್ನೇ ಮೆಣಸಿನ್ಕಾಯಿ ಗಿಡ. ಈ ಗಿಡ ನಾನು 5 ಲೀಟ್ರ್ ಕಂಟೈನರಲ್ಲಿ ಬೆಳೆದಿದ್ದೀನಿ. ಮತ್ತು ಈ ಗಿಡದ್ರಲ್ಲಿ ನಾನು ಮಾಡಿದ ಒಂದೇ ಒಂದು ಮಿಸ್ಟೇಕ್ ಏನು ಅಂದರೆ, ಗಿಡ ಇನ್ನೊಂಚೂರು ಮೇಲೆ ಬರಬೇಕಿತ್ತು. ಅದಾದಮೇಲೆ ನಾನು ಗ್ರೂಮ್ ಮಾಡಬೇಕಾಗಿತ್ತು. ನಾನು ಮುಂಚೆನೇ ಗ್ರೂಮ್ ಮಾಡಿರೋದ್ರಿಂದ ಗಿಡದ ಒಳಗಡೆ ಕಾಯಿ ಎಷ್ಟು ಬಿಡುತ್ತೆ ಅನ್ನೋ ನಾನು ಕರೆಕ್ಟಾಗಿ ಕಾಣ್ತಿಲ್ಲ. ಇದು ತುಂಬ ಫ್ಲವರಿಂಗ್ಸ್ ಆಗುತ್ತೆ, ಇದು ಫ್ಲವರಿಂಗ್ಸ್ ಎಲ್ಲ ಚೆನ್ನಾಗಾಗುತ್ತೆ. ಬಟ್ ಕಾಯಿ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು ಅಂದರೆ ಗಿಡನ ಅವಾಗವಾಗ ಈ ಥರ ಡಿಸ್ಟರ್ಬ್ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗೋದು. ಇದನ್ನು ಒಂದು 2 ಇಂಚಿದ ಮೇಲೆ ಬಂದಮೇಲೆ ನಾನು ಚಿವುಟಿದಿದ್ರೆ ಇದು ಅಷ್ಟು ಕಷ್ಟ ಆಗ್ತಿರಲಿಲ್ಲ. ಆ್ಯಂಡ್ ನೆಕ್ಸ್ಟ್ನೇ ಗಿಡನ ಅಷ್ಟೇ, ಆ ತಪ್ಪು ನಾನು ಈ ಗಿಡದಲ್ಲಿ ಮಾಡಿಲ್ಲ. ಈ ಗಿಡ ನೋಡಿ ಸಾಕಷ್ಟು ಬೆಳೆದ ಮೇಲೆ ಇದನ್ನು ಚಿವುಟಿದ್ದೀನಿ. ಇದು ಇವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಫರ್ದರ್ ಇದರಲ್ಲಿ ನನಗೆ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಗಿಡಗಳಲ್ಲಿ ಚೆನ್ನಾಗಿರೋ ಕಾಯಿ ಬಿಡುತ್ತೆ ಅಂತ. ಇನ್ನು 3ನೇದು ಬಂದುಬಿಟ್ಟು ನಾನು ಗ್ರೋ ಬ್ಯಾಗಲ್ಲಿ ಬೆಳೆದಿದ್ದೀನಿ. ಇದನ್ನು ಬೇಗ ಚಿವುಟಿದ್ದೀನಿ, ಬಟ್ ಪ್ರಾಬ್ಲಮ್ ಇಲ್ಲ. ಗ್ರೋ ಬ್ಯಾಗ್ ಆಗಿರೋದ್ರಿಂದ ನಾವು ಗ್ರೋ ಬ್ಯಾಗ್ನ ಫೋಲ್ಡ್ ಮಾಡ್ಕೋಬೋದು. ಸೊ ಇದು ನನಗೆ ಒಳ್ಳೆ ಗಿಡ ಆಗಿರುತ್ತೆ. ಇದು ಫ್ಯೂಚರಲ್ಲಿ ನನಗೆ ಒಳ್ಳೆ ಚೆನ್ನಾಗಿ ಕಾಯಿ ಬಿಡುತ್ತೆ. ಈಗ ಆಲ್ರೆಡಿ ಶುರುವಾಗಿದೆ, ಬಟ್ ಇದು ಬೆಟರ್ ವರ್ಷನ್. ಫರ್ದರ್ ನಾನು ಕಾಯಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಈ ಗಿಡ ಮಲ್ಲಿಗೆ ಹೂವಿನ ಪಾಟ್ ಒಳಗೆ ಬಂದಿದ್ದು. ಸ್ಟಾರ್ಟಿಂಗಲ್ಲಿ ಕಾಯಿ ಚೆನ್ನಾಗೇ ಬಂತು 1-2 ಸಲ, ಬಟ್ ಇವಾಗ ಅದು ಕರೆಕ್ಟಾಗಿ ಕಾಯಿ ಬಿಡ್ತಿಲ್ಲ. ಬಿಕಾಸ್ ಇದ್ರ ಪೌಷ್ಟಿಕಾಂಶ ಇದರಲ್ಲಿರೋ ಸಾಕಾಗ್ತಿಲ್ಲ. ಸೊ ಮೆಣಸಿನ್ಕಾಯಿ ಗಿಡಗಳನ್ನು ಆದಷ್ಟು ನಾವು ಸಪ್ರೇಟಾಗಿ ಬೆಳ್ಕೊಂಡ್ರೆ ಅದರ ರಿಸಲ್ಟ್ ಸಿಗೋದು. ಈ ಥರ ಜೊತೇಲಿ ಬೆಳ್ಕೊಂಡ್ರೆ ರಿಸಲ್ಟ್ ಸಿಗಲ್ಲ. ಇದು ನನಗೊಂದು ಎಕ್ಸಾಂಪಲ್ ಮತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಷ್ಟೇ ನೋಡಿ, ಇದನ್ನು ನಿಂಬೆ ಗಿಡದ ಜೊತೆಗೆ ಬೆಳೆದಿದೆ. ಸೊ ಇದ್ರ ಗ್ರೋತ್ ಚೆನ್ನಾಗಾಗಿಲ್ಲ. ಇದು ತುಂಬ ಚಿಕ್ಕದಿರುವಾಗಲೇ ಫ್ರೂಟಿಂಗ್ ಶುರುವಾಗೋಯಿತು, ಬಟ್ ಯಾವುದೇ ಫ್ರೂಟಿಂಗ್ ನನಗೆ ಕರೆಕ್ಟಾಗಿ ಬರ್ತಿಲ್ಲ. ಫ್ಲವರಿಂಗು ಅಷ್ಟೇ, ಗಿಡ ತುಂಬ ಫ್ಲವರಿಂಗ್ ಇರುತ್ತೆ, ಬಟ್ 1-2 ಫ್ರೂಟ್ ಸಿಗಲ್ಲ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.